ನಾವೂರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ರಜತ ಮಹೋತ್ಸವ ಕಾರ್ಯಕ್ರಮವು ಪರ್ಲಾ ವೇಲಂಕಣಿ ಚರ್ಚ್ ಸಭಾಂಗಣದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಹೈನುಗಾರರಿಂದ ಪಡೆದ ಹಾಲಿನಿಂದ ಬರುವ ಲಾಭಾಂಶವನ್ನು ಮತ್ತೆ ಹೈನುಗಾರಿಕೆಗೆ ನೀಡುವ ಪರಿಕಲ್ಪನೆ ಕೇವಲ ಒಕ್ಕೂಟದಲ್ಲಿ ಮಾತ್ರ ಇದೆ ವಿನಃ ಖಾಸಗಿ ವ್ಯವಸ್ಥೆಯಲ್ಲಿ ಈ ಪರಿಕಲ್ಪನೆಯೇ ಇಲ್ಲ ಎಂದರು. ಆ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆ ಇರುವುದಿಲ್ಲ, ಈ ಕ್ರಮ ಇರುವುದಿಲ್ಲ. ಬಂದಂತಹ ಲಾಭವನ್ನು ಪುನರಪಿ ನಮ್ಮ ಸದಸ್ಯರಿಗೆ ಕೊಡುವಂತಹ ಬಹಳ ಒಳ್ಳೆಯ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಆ ದೃಷ್ಟಿಯಲ್ಲಿ ₹1 5 ಪೈಸದಷ್ಟು ಮೊತ್ತವನ್ನು 1 ಲೀಟರ್ ಮೇಲೆ ಬೋನಸ್ ರೂಪದಲ್ಲಿ ನಮ್ಮ ಸದಸ್ಯರು ಇವತ್ತು ಪಡೆದಿದ್ದಾರೆ. ಇವತ್ತಂದ್ರೆ ಮುಂದಿನ ದಿವಸದಲ್ಲಿ ಪಡೀತಾರೆ. ಬಹಳ 500 ಲೀಟರ್ಗಿಂತ 550 ಲೀಟರ್ ಹಾಲಿನ ಸಂಗ್ರಹಣೆ ಮಾಡಿಕೊಂಡು ಸುಮಾರು 3 ಲಕ್ಷಕ್ಕೂ ಹೆಚ್ಚಿನ ಲಾಭ ಪಡೆಯುವುದು ಅಂತ ಹೇಳಿದರೆ ಬಹಳ ಸಂಘ ಆರೋಗ್ಯವಂತವಾಗಿದೆ, ವ್ಯವಸ್ಥಿತವಾಗಿದೆ. ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ನಿರ್ದೇಶಕ ಕೆಪಿ ಸುಚರಿತ ಶೆಟ್ಟಿಯವರು ಮಾತನಾಡಿ, ನಾವೂರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಸಾರ್ಥಕ ಕಾರ್ಯದ ಮೂಲಕ ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಸಂಘವಾಗಿ ಮೂಡಿಬಂದಿದೆ ಎಂದು ಶ್ಲಾಘಿಸಿದರು. ಒಂದು ಸಂಸ್ಥೆಲ ಲಾಭ ಮತ್ತು 1.7 ಪೈಸಾ ಪ್ರತಿ ರೈತಗೆ ನೀವು ಕೊಡ್ತಾರಂದಾಂಡ ಅವಿಭಜಿತ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ನಿಗಲ್ನ ಅಧಿಕಾರನಗಲ್ನ ಅಂಚನೆ ಸೆಕ್ರೆಟ್ನಗಲ ಗ್ರಾಹಕರನ್ನ ಸಹಕಾರಗಳು ರೈತರನ್ನ ಸಹಕಾರಗಳು ಇಡೀ ರಾಜ್ಯಡೆ 1 ಲೀಟರ್ ಪೇರಿಗೆ ಹೆಚ್ಚಿಗೆ ದೊಡ್ಡಲು ಕೊರಪುನಂಚಿನ ಒಂದು ಕೆಲಸ ಕಾರ್ಯಗಳು ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟಗಳು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಾವೂರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ಸದಾನಂದ ಗೌಡ ಅವರು ಮಾತನಾಡಿ, ಈ ಹಿಂದಿನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಪ್ರಸಕ್ತ ಅವಧಿಯ ಎಲ್ಲಾ ನಿರ್ದೇಶಕ ಮಂಡಳಿ ನೌಕರರ ಪ್ರಾಮಾಣಿಕ ಕಾರ್ಯದ ಕಾರಣಕ್ಕಾಗಿ ಸಂಘವು ರಜತ ಸಂಭ್ರಮವನ್ನು ಕಾಣುವಂತಾಗಿದೆ ಎಂದರು. ಈ ಸಂಸ್ಥೆ 25 ವರ್ಷ ಮುಟ್ಟ ಹೊರಿತದ ಮಾತಾರಿಲ್ಲ ಕೈ ಮುಗಿದು ಒಂದಿಸ ನನ್ನ ದುಂಬುಗಳಂಚೆ ದೇವಂಡ ಎಂಕಲ್ಲಾತೆ 4 ದಿನ ಇಪ್ಪ ಸಂಸ್ಥೆ ನಮ್ಮ ಈ ಸಂಸ್ಥೆ ಊರಿಯಡುದಂಡ ನಮ್ಮ ಮಾತೆಲ್ಲ 1 ಲೀಟರ್ 2 ಲೀಟರ್ ಪೇರು ಬಾರ್ದು ಹೊರಿತವನ್ಗೆ ಬಂದದು ಪನೊಂದು. ಒಕ್ಕೂಟದ ನಿರ್ದೇಶಕರಾದ ಸವಿತಾ ಎನ್ ಶೆಟ್ಟಿ ಹಾಗೂ ನಂದರಾಮ ರೈ ಬೆಳ್ಳೂರು ಅವರು ಶುಭ ಹಾರೈಸಿದರು. ಫರ್ಲಾ ಚರ್ಚ್ನ ಧರ್ಮಗುರುಗಳಾದ ವಂದನೀಯ ಫಾದರ್ ಮಾರ್ಕ್ ಅರುಣ್ ಡಿಸೋಜಾ ಅವರು ನಾವೂರು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕಾರ್ಯವನ್ನು ಶ್ಲಾಘಿಸಿದರು. ಒಕ್ಕೂಟದ ಉಪ ವ್ಯವಸ್ಥಾಪಕಿ ಜಾನೆಟ್ ರೊಸಾರಿಯೋ, ವಿಸ್ತರಣಾ ಅಧಿಕಾರಿ ಪ್ರಫುಲ್ಲ, ಪಶುವೈದ್ಯಾಧಿಕಾರಿ ಡಾ ಚರಣ್, ನಾವೂರು ಸಂಘದ ಉಪಾಧ್ಯಕ್ಷ ಸುರೇಶ್ ಯುಕೆ ಹಾಗೂ ಸಂಘದ ನಿರ್ದೇಶಕರು ಉಪಸ್ಥಿತರಿದ್ದರು. ಸಂಘದ ಶ್ರೇಯಸ್ಸಿಗೆ ಶ್ರಮಿಸಿದವರನ್ನು ಹಾಗೂ ಅತಿ ಹೆಚ್ಚು ಹಾಲು ನೀಡುವ ಹೈನುಗಾರರನ್ನು ಸನ್ಮಾನಿಸಲಾಯಿತು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಸ್ಟೀವನ್ ಕ್ಯಾಸ್ಟಲಿನೋ ಸ್ವಾಗತಿಸಿದರು. ಸಂಘದ ಕಾರ್ಯನಿರ್ವಹಣಾಧಿಕಾರಿ ಉಷಾ ವರದಿ ವಾಚಿಸಿದರು. ಉಮಾಶಂಕರ್ ಕಾರ್ಯಕ್ರಮ ನಿರ್ವಹಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.